ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ರಮವಾಸಿಗಳಿಗೆ ಸೂರಿನ ಭಾಗ್ಯವನ್ನು ಕಲ್ಪಿಸಿಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇದೇ ವಿಚಾರ ಈಗ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಅತ್ತ ಉಗುಳೋದಕ್ಕಾಗ್ತಿಲ್ಲ, ಇತ್ತ ನುಂಗೋದಕ್ಕಾಗ್ತಾ ಇಲ್ಲ. ಹೌದು, ಕೋಗಿಲು ಒತ್ತುವರಿ ತೆರವು ಮಾಡಿ ಅಡಕತ್ತರಿಯಲ್ಲಿ ಸರ್ಕಾರ ಸಿಲುಕಿಕೊಂಡಂತೆ ಕಾಣಿಸ್ತಾ ಇರುವಂಥದ್ದು. ತಣ್ಣಗಾಗದ ಫ್ಲಾಟ್ ಅನ್ನು ಕೊಟ್ಟೇ ಬಿಡುವ ಸರ್ಕಾರದ ಆರಂಭಿಕ ಶೂರತ್ವ, ದಾಖಲೆಯ ಸಂಗ್ರಹದಲ್ಲಿಯೇ ಗೊಂದಲ ಇರೋದು ಎದ್ದು ಕಾಣಿಸ್ತಾ ಇದೆ. 7-8 ದಾಖಲೆಗಳ ಜೊತೆಗೆ 15 ಮಾನದಂಡಗಳು ಕಡ್ಡಾಯ. GBAಗೆ ಪಟ್ಟಿ ಸಲ್ಲಿಕೆ ತಡವಾಗುವಂತಹದ್ದು ಸಾಧ್ಯತೆ ಇರುವಂತಹದ್ದು ಗೊತ್ತಾಗ್ತಾ ಇದೆ. ನಿರಾಶ್ರಿತರ ಬಳಿ ಇರುವಂತಹ ದಾಖಲೆಗಳು ಹಾಗಾದ್ರೆ ಯಾವುವು? ಗೃಹ ಭಾಗ್ಯದ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಒಂದಿಷ್ಟು ಮಾನದಂಡಗಳನ್ನು ಇಟ್ಕೊಂಡು ಮನೆ ಕಳೆದುಕೊಂಡವರಿಗೆ ಅಥವಾ ಅಕ್ರಮವಾಸಿಗಳಿಗೆ ವಸತಿ ಭಾಗ್ಯವನ್ನು ಕಲ್ಪಿಸಿಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬಟ್ ಈ ಮಾನದಂಡಗಳೇ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಅಡ್ಡಕತರಿಯಲ್ಲಿ ಸಿಲುಕಿಕೊಳ್ಳುವಂತಹ ಪರಿಸ್ಥಿತಿಗೆ ಕಾರಣವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ 7-8 ದಾಖಲೆಗಳ ಜೊತೆಗೆ 15 ಮಾನದಂಡಗಳು ಕಡ್ಡಾಯ ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಾದರೆ ಆ 15 ಮಾನದಂಡಗಳು ಯಾವುವು? ಈಗ ಅಕ್ರಮವಾಸಿಗಳ ಬಳಿ ಇರುವಂತಹ ದಾಖಲೆಗಳು ಯಾವುವು? ಆ ದಾಖಲೆಗಳ ವೆರಿಫಿಕೇಷನ್ ಕೂಡ ಆಗಬೇಕಾಗುತ್ತೆ. ಹಾಗಾಗಿ ಮತ್ತಷ್ಟು ತಡವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಓಲೈಕೆ ರಾಜಕಾರಣಕ್ಕಾಗಿ, ಕೇರಳದ ಒತ್ತಡಕ್ಕಾಗಿ ಮಣಿದು ರಾಜ್ಯ ಸರ್ಕಾರ ಈ ರೀತಿಯ ಒಂದು ನಿರ್ಧಾರ ಮತ್ತು ನಿಲುವಿಗೆ ಬಂದುಬಿಟ್ಟಿದೆ. ಮನೆ ಕೊಡಲೇಬೇಕು ಅಂಥೇಳಿ ನಿರ್ಧರಿಸಿದೆ. ಬಟ್ ಕಾನೂನಿನ ಪ್ರಕಾರ ಒಂದಿಷ್ಟು ಅಡೆತಡೆಗಳು ಕೂಡ ರಾಜ್ಯ ಸರ್ಕಾರದ ಮುಂದಿರುವಂಥದ್ದು. ಹಾಗಾಗಿ ಈಗ ರಾಜ್ಯ ಸರ್ಕಾರಕ್ಕೆ ಈ ವಿಚಾರ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಅಡಕತ್ತರಿಯಲ್ಲಿ ಸಿಲುಕಿಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. 170ರಿಂದ 180 ಏನು ಅಕ್ರಮವಾಸಿಗಳಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಹೋಗಿ ಮನೆ ಕಟ್ಕೊಂಡಿದ್ದಾರೆ, ಅವರ ಮನೆಗಳನ್ನು ಡೆಮಾಲಿಷನ್ ಮಾಡುವಂತಹ ಕೆಲಸ ಈಗ ಸರ್ಕಾರದ ಕಡೆಯಿಂದ ಆಗಿದೆ. ಈಗ ಅದೇ ಸರ್ಕಾರ ಮತ್ತೆ ವಸತಿ ಭಾಗ್ಯವನ್ನು ಕಲ್ಪಿಸಿಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗಾದರೆ ರಿಯಾಲಿಟಿ ಚೆಕ್ ಪಬ್ಲಿಕ್ ಟಿವಿ ನಡೆಸಿರುವಂಥದ್ದು, ಇದರಲ್ಲಿ ಏನು ಗೊತ್ತಾಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಕೋಗಿಲು ಲೇಔಟ್ ಅಂತಾರೆ, ಟಿಪ್ಪು ನಗರ ಅಂತಾರೆ, ಜೊತೆಗೆ ಫಕೀರ್ ಲೇಔಟ್ ಅಂತ ಕೂಡ ಈ ಸ್ಥಳವನ್ನು ಕರೀತಾರೆ. ಹಲವರು ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಹಲವು ವರ್ಷಗಳಿಂದ ನಾವು ವಾಸ ಮಾಡ್ತಿದ್ವಿ, ಆದರೂ ಕೂಡ ಈ ರೀತಿಯಾಗಿ ನಮ್ಮನ್ನು ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ ಸರ್ಕಾರ ಅನ್ನುವಂಥ ಆಕ್ರೋಶ ಎಲ್ಲರದ್ದು ಕೂಡ. ಈಗ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಸರ್ಕಾರಕ್ಕೆ ಅವರು ಸಬ್ಮಿಟ್ ಮಾಡಿದ್ದಾರೆ, ಕಂದಾಯ ಇಲಾಖೆಗೆ ಸಬ್ಮಿಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೇರ ಏನು ಇಲ್ಲಿ ನಿವಾಸಿಗಳಿದ್ದಾರೆ ಅವ್ರನ್ನ ಕೇಳಿ ತಿಳ್ಕೊತಾ ಹೋಗೋಣ. ಅಂದರೆ ಮೀಟ್ರ್ ಕೂಡ ನಮ್ಮ ಮನೆಗೆ ಅಳವಡಿಸಿದ್ರು, ಮೀಟ್ರ್ ಇದ್ದರೂ ಕೂಡ ಮನೆಯನ್ನು ಯಾವ ರೀತಿಯಾಗಿ ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂಥದ್ದು, ತೆರವು ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಈ ಜಾಗ ಏನಿದೆ, ಈ ಜಾಗದಲ್ಲಿ ಇವರು ವಾಸ ಮಾಡ್ತಾ ಇದ್ರು, ಹಲವು ವರ್ಷಗಳಿಂದ ವಾಸ ಮಾಡ್ತಾ ಇದ್ರು ಅನ್ನುವಂಥದ್ದು. ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಹಲವು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ. ಯಾವೆಲ್ಲ ದಾಖಲೆಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೊಟ್ಟಿರುವಂಥ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದು. ಇವರ ಹೆಸರು ಅಬ್ದುಲ್ ಖಾದರ್ ಅಂತ. ಇವ್ರದ್ದು ಚುನಾವಣಾ ವೋಟರ್ ID ಇದು. ಎರಡು ದಾಖಲಾತಿ ಆಯಿತು. ಇದು ಇವ್ರದ್ದು ಆಧಾರ್ ಕಾರ್ಡ್ ಕೂಡ ಇವರು ಇದೇ ಅಡ್ರೆಸ್ಸಲ್ಲಿರುವಂಥದ್ದು. ಅಂದರೆ ಇಲ್ಲಿ ಗಮನಿಸ್ಬೋದು, ಈ ಟಿಪ್ಪು ನಗರ್ ಅಂತ ಏನು ಕರೀತಾರೆ, ಇದನ್ನು ಟಿಪ್ಪು ನಗರ್ ಅಂತ ರಿಜಿಸ್ಟರ್ ಆಗಿರೋದು. ಆದರೆ ಫಕೀರ್ ಲೇಔಟ್ ಅಂತ ಕೂಡ ಕರೀತಾರೆ, ಬಂಡೆ ರೋಡು ಅಂತ ಕೂಡ ಈ ಜಾಗಕ್ಕೆ ಕರೀತಾರೆ ಅನ್ನುವಂಥದ್ದು. ಜೊತೆಗೆ ಇನ್ನೂ ಹಲವು ದಾಖಲೆಗಳನ್ನು ಇವರು ಸಬ್ಮಿಟ್ ಮಾಡಿರುವಂಥದ್ದು. ಇದು ಗಮನಿಸ್ಬೋದು, ಇದು ರೇಷನ್ ಕಾರ್ಡು. ಅಂದರೆ ರೇಷನ್ ಕಾರ್ಡು ಯಾವಾಗ ಬಂತು ಅನ್ನುವಂಥದ್ದನ್ನು ಕೂಡ ನೋಡಿದ್ರೆ ಅದು 2014ರಲ್ಲಿ ಇವರಿಗೆ ರೇಷನ್ ಕಾರ್ಡ್ ಮಂಜೂರಾಗಿದೆ. ಇದೇ ಸ್ಥಳದಲ್ಲಿ ಹಲವು ವರ್ಷಗಳಿಂದ, ಅಂದರೆ 2014 ಅಂದರೆ ಸುಮಾರು ಒಂದು 6-4 ಅಂದರೆ ಒಂದು 10-12 ವರ್ಷ ಆಗಿರುವಂಥದ್ದು. ಜೊತೆಗೆ ಇದು ಏನು ಗ್ಯಾಸನ್ನು ಬಳಕೆ ಮಾಡ್ತಾಯಿದ್ರು, ಗ್ಯಾಸ್ನ ಬಿಲ್ಲನ್ನು ಕೂಡ ಇವರು ಸಬ್ಮಿಟ್ ಮಾಡಿರುವಂಥದ್ದು. ಜೊತೆಗೆ ಏನು ಮಕ್ಕಳ ID ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡನ್ನು ಕೂಡ, ಅಂದರೆ ಇವರ ಪ್ಯಾನ್ ಕಾರ್ಡನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಪ್ಯಾನ್ ಕಾರ್ಡನ್ನು ಸಬ್ಮಿಟ್ ಮಾಡಿರುವಂಥದ್ದು. ಜೊತೆಗೆ ಮಕ್ಕಳ ಎಜುಕೇಷನ್ ಸರ್ಟಿಫಿಕೇಟನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇದು ಕರೆಂಟ್ ಬಿಲ್ ಅಂದರೆ ವಿದ್ಯುತ್ ಬಿಲ್ಲನ್ನು ಕೂಡ ಇವರು ಸಬ್ಮಿಟ್ ಮಾಡಿದ್ದಾರೆ. ಒಟ್ಟಾರೆ ಒಂದು 10ರಿಂದ 11 ಡಾಕ್ಯುಮೆಂಟ್ಗಳನ್ನು, ಅಂದರೆ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆ ಅನ್ನುವಂಥದ್ದು, ಮತ್ತು ಮಗುವಿನ ಏನು ಬರ್ತ್ ಸರ್ಟಿಫಿಕೇಟ್ಗಳೇನಿದ್ದಾವೆ, ಇಬ್ಬರು ಮಕ್ಕಳ ಬರ್ತ್ ಸರ್ಟಿಫಿಕೇಟನ್ನು ಕೂಡ ನೀಡಿರುವಂಥದ್ದು. ಅಂದರೆ ಯಾವ ಶಾಲೆಯಲ್ಲಿ ಅವರು ವ್ಯಾಸಂಗ ಮಾಡ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಬ್ಯಾಂಕಿನ ಸ್ಟೇಟ್ಮೆಂಟು,
ಒಟ್ಟು ಸುಮಾರು ಒಂದು 10 ಡಾಕ್ಯುಮೆಂಟ್ಗಳನ್ನು ಇವರು ಸಬ್ಮಿಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಂದರೆ ಏನಾದರೂ ಹೇಳಿದ್ರೆ ಅಧಿಕಾರಿಗಳು ದಾಖಲೆಗಳೇನಾದರೂ ಕಡಿಮೆ ಇದೆ ಅಂತಂದ್ರೆ ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವ್ರನ್ನೇ ಮಾತಾಡಿಸ್ತೀನಿ. ಏನು ಹೇಳಿದ್ರು, ಎಷ್ಟು ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಿ? ಸರ್ ಡಾಕ್ಯುಮೆಂಟ್ ಎಲ್ಲ ತೊಗೊಂಡೋಗೋರೆ. ಡಾಕ್ಯುಮೆಂಟ್ ಬಗ್ಗೆ ಅವ್ರು ಏನು ಹೇಳಿಲ್ಲ, ಎಲ್ಲ ಡಾಕ್ಯುಮೆಂಟ್ ತೊಗೊಂಡೋಗೋರೆ, ಎಲ್ಲ ವೆರಿಫೈ ಮಾಡ್ತೀನಿ ಅಂತ ಹೇಳೋರು ಅವರು ಡಾಕ್ಯುಮೆಂಟು. ತಿರ್ಗಾ ಇವಾಗ ಬಂದರು, ಇವತ್ತು ಬೆಳಿಗ್ಗೆ ಬಂದುಬಿಟ್ಟು ತಹಸೀಲ್ದಾರ್ ಜೊತೆಯಲ್ಲಿ ಬಂದಿದ್ದು. ತಹಸೀಲ್ದಾರ್ ಒಳಗಡೆ ಬಂದಿಲ್ಲ ಅವರು, ತಹಸೀಲ್ದಾರ್ ಜೊತೆ ಅವ್ರು ಬಂದಿದ್ರಲ್ಲ, ಅಸಿಸ್ಟೆಂಟ್ ಅವರು ಬಂದಿದ್ದರು. ಬಂದುಬಿಟ್ಟು ಬರೀ ಒಂದೇ ಲೈನು 10 ಮನೆನೋ 11 ಮನೆನೋ ವೆರಿಫೈ ಮಾಡಿಬಿಟ್ಟು ಡಾಕ್ಯುಮೆಂಟು ಇಲ್ಲ ರೀಕಲೆಕ್ಷನ್ ಮಾಡ್ತಾಯಿದ್ದೀವಿ, ಮಿಸ್ ಆಗಿದೆ ಡಾಕ್ಯುಮೆಂಟು, ಮಿಸ್ ಡಾಕ್ಯುಮೆಂಟ್ ತೊಗೊಂಡೋಗ್ತಿದ್ದೀವಿ ಅಂತ ಬರೀ 10 ಮನೆ ತೊಗೊಂಡೋಗೋರು ಅಷ್ಟೇ. ಅಂದರೆ ನಿಮ್ದು ಯಾವುದೂ ಡಾಕ್ಯುಮೆಂಟ್ ಕೇಳಿಲ್ಲ? ನಮ್ದು ಇನ್ನೂ ಡಾಕ್ಯುಮೆಂಟ್ ಕೇಳಿಲ್ಲ ಅವರು. ನಮ್ದು ಇನ್ನೂ ಬ್ಯಾಂಕ್ ಬುಕ್ ತೊಗೊಂಡಿಲ್ಲ, ಮಕ್ಕಳದು ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ, ಇಂದ ಮಕ್ಕಳದು ಕ್ಯಾಶ್ ಇನ್ಕಮ್ ತೊಗೊಂಡಿಲ್ಲ. ಮೊದಲು ನಾವು ಏನು ಕೊಟ್ಟಿದ್ದೀರೋ ಅದೇ ತೊಗೊಂಡಿರೋದು. ಇವಾಗ ನಾವು ಬ್ಯಾಂಕ್ ಬುಕ್ ಅದ ನಮ್ಮ ಏನು ಮೊನ್ನೆ ಎಲ್ಲ ಯಾವತ್ತೂ ಮಾಡಿ ಕೊಟ್ಟಿಲ್ಲ ಅವರು. ನಾವು ಇವತ್ತು ಹೇಳಿದ್ರು ಬ್ಯಾಂಕ್ ಬುಕ್ ಎಲ್ಲ ಬೇಕಂತ, ನಾವೆಲ್ಲ ತೊಗೊಂಬಂದಿದ್ವಿ. ಇಲ್ಲಿ ತೊಗೊಂಡೋಗಿಲ್ಲ, ಬರೀ ಫಸ್ಟ್ ಲೈನ್ ಬಂದ್ರಿ ತೊಗೊಂಡೋಗ್ಬಿಟ್ರು ಅಷ್ಟೇ. ಓಕೆ, ಇದು ಅಂದರೆ ಇವರು ಸುಮಾರು ಒಂದು 10 ಡಾಕ್ಯುಮೆಂಟು, ನಾವು ನೋಡಿದಂಥ ಪ್ರಕಾರ 10 ಡಾಕ್ಯುಮೆಂಟ್ಗಳಿದ್ದಾವೆ. ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ 15 ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು. ಇವರು 10 ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಅಂದರೆ ಡಾಕ್ಯುಮೆಂಟ್ ಕಡಿಮೆ ಆಗಿದೆ ಅನ್ನುವಂಥದ್ದು ಅಥವಾ ಸರಿಯಾಗಿದೆ ಅನ್ನುವಂಥದ್ದು ಯಾವುದೇ ರೀತಿಯಾಗಿ ಇನ್ನೂ ಸದ್ಯದ ಮಟ್ಟಿಗೆ ಇವರಿಗೆ ಮಾಹಿತಿ ಯಾರು ಕೂಡ ಕೊಟ್ಟಿಲ್ಲ. ಕೋಗಿಲು ಲೇಔಟ್, ಟಿಪ್ಪು ನಗರ ಅಥವಾ ಫಕೀರ್ ಲೇಔಟ್ ಅಂತ ಏನು ಕರೀತಾರೆ, ಇನ್ನೊಂದು ಮನೆಯ ಬಳಿ ಇದ್ದೀನಿ ನಾನು. ಅಂದರೆ ಈ ಮನೆಯನ್ನು ಕೂಡ ತೆರವು ಮಾಡಲಾಗಿದೆ. ಒತ್ತುವರಿ ಕಾರಣಕ್ಕಾಗಿ ತೆರವು ಮಾಡಲಾಗಿರುವಂಥ ಮನೆಯ ಬಳಿಗೆ ಅವರ ಏನು ಅಂದರೆ ಇಲ್ಲಿ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಅವರು ಕೂಡ ಇದ್ದಾರೆ. ಇನ್ನೂ ಅವರು ಈ ರೀತಿಯಾಗಿ ಟಾರ್ಪಲನ್ನು ಹಾಕ್ಕೊಂಡು ಬದುಕುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಇವರು ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡಿದ್ದಾರೆ, ಸರ್ಕಾರಕ್ಕೆ ಅಂದರೆ ಕಂದಾಯ ಇಲಾಖೆಗಾಗಿರ್ಬೋದು, ತಹಸೀಲ್ದಾರ್ಗಾಗಿರ್ಬೋದು ಯಾವ ಡಾಕ್ಯುಮೆಂಟ್ಗಳನ್ನು ಕೊಟ್ಟರು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ರಿಯಾಲಿಟಿ ಚೆಕ್ನಲ್ಲಿ. ಇವರು ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಎಮ್ ಅಂತ ಇವರು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಿದ್ದಾರೆ ಎಲ್ಲರದ್ದು ಕೂಡ. ಜೊತೆಗೆ ಪ್ಯಾನ್ ಕಾರ್ಡನ್ನು ಕೂಡ ಇವರು ಸಬ್ಮಿಟ್ ಮಾಡಿದ್ದಾರೆ. ಇವ್ರದ್ದು ಪ್ಯಾನ್ ಕಾರ್ಡ್ ಕೂಡ ಇದೆ. ಇನ್ನೊಂದು ಡಾಕ್ಯುಮೆಂಟ್ ಇವ್ರದ್ದು ವೋಟರ್ ಐ ಡಿಯನ್ನು ಕೂಡ ಇವರು ಸಬ್ಮಿಟ್ ಮಾಡಿದ್ದಾರೆ. ಅಂದರೆ ವೋಟರ್ ಐ ಡಿ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ನ ಇವರು ಸಬ್ಮಿಟ್ ಮಾಡಿಲ್ಲ. ಕಾರಣ ಅಂದರೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಇನ್ನೂ ಕೂಡ ಅವ್ರಿಗೆ ರೇಷನ್ ಕಾರ್ಡ್ ಬಂದಿಲ್ಲ ಅಂತ. ಇದು ಕ್ಯಾಸ್ಟ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇದೆ ಮಗುದು. ಜೊತೆಗೆ ಬರ್ತ್ ಸರ್ಟಿಫಿಕೇಟನ್ನು ಕೂಡ 2016ರಲ್ಲಿ ಜನನ ಆಗಿರುವಂಥದ್ದು ಮತ್ತು ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು 2016ರಲ್ಲಿ ನೋಂದಣಿ ಆಗಿರುವಂಥದ್ದು. ಜೊತೆಗೆ ಪ್ರಮಾಣ ಪತ್ರ ನೀಡಿರುವಂಥದ್ದು 2018ರಲ್ಲಿ. ಅಂದರೆ ಸುಮಾರು ಒಂದು ಈಗ 5 ಮತ್ತು 9-10 ವರ್ಷಗಳಿಂದ ಕೂಡ ಇದ್ದಾರೆ ಅನ್ನುವಂಥದ್ದು ಈ ಜಾಗದಲ್ಲಿ ಈ ಪ್ರೂಫ್ಗಳು. ಮತ್ತು ಇದು ಆಸ್ಪತ್ರೆಯಲ್ಲಿ ಕೊಟ್ಟಿರುವಂಥ ಸರ್ಟಿಫಿಕೇಟ್. ಈಗ ಇವರು ಮಲ್ಲಿಕಾರ್ಜುನ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಎಷ್ಟು ವರ್ಷಗಳಿಂದ ನೀವು ಇಲ್ಲಿದ್ದೀರಿ? ಸರ್ ನಾವು ಸುಮಾರು ಇಲ್ಲಿ ಒಂದು 20 ವರ್ಷದಿಂದ ಇದ್ದೀವಿ ಸರ್. ನಾನು ಇಲ್ಲೇ ಇದ್ದೀವಿ ನೋಡಿ. ಅಲ್ಲಿ ಮೇಲೆ ಶೆಡ್ ಹಾಕೊಂಡಿದ್ವಿ, ಗುಡ್ಲ ಹಾಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ವಿ. ಈ ಮೊನ್ನೆಲ್ಲ ಸ್ವಲ್ಪ ಎಲ್ಲ ಮುಚ್ಕೊಂಡು ಇದು ಹಾಕೊಂಡು ಬಂದಮೇಲೆ ಆ ಗುಡ್ಸು ಶೆಡ್ಡಲ್ಲಿ ಇರೋಕ್ಕಾಗಲಿಲ್ಲ. ಅದರಿಂದ ನಾವು ಸ್ವಲ್ಪ ಸಾಲ ಗೀಲ ಮಾಡಿ ಈ ಸಂಘ ಗಿಂಗಾದ್ರಲ್ಲೆಲ್ಲ ಸ್ವಲ್ಪ ತಗೊಂಡು ಇದು ಮಾಡಿಕೊಂಡು ಮನೆ ಕಟ್ಕೊಂಡ್ವಿ. ಸರ್ಕಾರ ಜಾಗ ಅಂದಮೇಲೆ ಮನೆ ಕಟ್ಕೊಂಡಿದ್ಮೇಲೆ ನಮಗೊಂದು ಗೂಡಿರ್ಬೇಕಲ್ಲ ಸರ್. ಕೋಗಿಲು ಬಡಾವಣೆ ಏನಿದೆ ಇಲ್ಲಿ ಮತ್ತೊಬ್ಬರು ನಿರಾಶ್ರಿತರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸ್ತಾ ಹೋಗ್ತೀನಿ. ಮತ್ತು ಅವ್ರ ಹತ್ರ ಬಳಿ ಇರುವಂಥ ದಾಖಲೆಗಳನ್ನು ಕೂಡ ನೋಡೋಣ ಯಾವೆಲ್ಲ ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಅಂತ. ಇವರು ಕೂಡ ಮನೆಯನ್ನು ಕಳೆದುಕೊಂಡವರು. ಇಲ್ಲಿರುವಂಥ ದಾಖಲೆಗಳನ್ನು ಅಂದರೆ ಇವರ ಬಳಿ ಇರುವಂಥ ದಾಖಲೆಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಮಕ್ಕಳ ಜನನ ಪ್ರಮಾಣ ಪತ್ರವನ್ನು ಕೂಡ ಇಟ್ಕೊಂಡಿದ್ದಾರೆ. ಆದರೆ ಇದು ಹೆಗಡೆ ನಗರದಲ್ಲಿ, ಅಂದರೆ ಇವರು ಮೊದಲು ಬಾಡಿಗೆ ಮನೆಯಲ್ಲಿ ಹೆಗಡೆ ನಗರದಲ್ಲಿ ವಾಸ ಮಾಡ್ತಾಯಿದ್ರು. ಆ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಏನು ಬ್ಯಾಂಕ್ನ ಬ್ಯಾಂಕ್ ಪಾಸ್ಬುಕ್ಕನ್ನು ನೋಡ್ತಿದ್ವಿ, ಅದು ಕೂಡ ಹೆಗಡೆ ನಗರದ್ದು. ಮತ್ತು ಈ ಪ್ಯಾನ್ ಕಾರ್ಡ್ಗಳೇನಿದ್ದಾವೆ, ಪ್ಯಾನ್ ಕಾರ್ಡ್ಗಳು ಕೂಡ ಅಲ್ಲಿಂದ. ಹಾಗೆ ಈ ಚುನಾವಣೆಯ ಕಾರ್ಡ್ ಏನಿದೆ ಇದು ಕೂಡ RK ಹೆಗಡೆ ನಗರ ಬೆಂಗಳೂರು ಇದರದ್ದು. ಮತ್ತು ರೇಷನ್ ಕಾರ್ಡ್ ಕೂಡ ಗಮನಿಸ್ಬೋದು, ರೇಷನ್ ಕಾರ್ಡ್ ಕೂಡ ಹೆಗಡೆ ನಗರ. ಮತ್ತು ಯಾವೆಲ್ಲ ಇವ್ರದ್ದು ಆಧಾರ್ ಕಾರ್ಡ್ಗಳಿದ್ದಾವೆ ಫ್ಯಾಮಿಲಿದು, ಇದು ಕೂಡ ಹೆಗಡೆ ನಗರದ್ದು. ಅಂದರೆ ಇವರು ಯಾವ ಕಾರಣಕ್ಕಾಗಿ ಇದನ್ನು ಬದಲಾಯಿಸ್ಕೊಂಡಿಲ್ಲ, ಹಲವು ವರ್ಷಗಳಿಂದ ಇವರು ಕೂಡ ಇಲ್ಲಿ ವಾಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನು ನಾವು ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು ಮತ್ತು ಎಷ್ಟು ವರ್ಷಗಳಿಂದ ಇದ್ದೀರಿ? ನನ್ನ ಹೆಸರು ಖಲಂದರ್ ಸರ್. ಇಲ್ಲಿ 20 ವರ್ಷ ಆಯಿತು. ಅಲ್ಲಿಂದ ನಾವು ನಮ್ಮ ಫ್ಯಾಮಿಲಿ ಇದ್ರಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗಿ ನಾನು ಮಾಡಿಕೊಂಡೆ. ಇಲ್ಲಿ ಬಂದು ಮಾಡೋಣ ಅಂದರೆ ಮಾಡೋಣ ಅಂತ ಟೈಮ್ ಕೊಟ್ಟರು. ಅದಾಗಿಲ್ಲ ನನಗೆ. ಆಮೇಲೆ ನನಗೆ ದುಡಿಯೋದು ಇತ್ತು, ಅಲ್ಲೇ ಹೋಗ್ದೆ.
ಅಲ್ಲಿಂದ ದುಡ್ಕೊಂಡು ಅಲ್ಲೇ ಇದ್ದೆ. ಏನು ಕೆಲಸ ಮಾಡ್ತಿದ್ದೀರಿ? ಆಟೋ ಓಡಿಸ್ಕೊಂಡು ಇದ್ದೀನಿ ನಾನು. ಗಾರ ಕೆಲಸ ಸಿಗ್ರೂ ಅದನ್ನು ಮಾಡ್ಕೊತೀನಿ. ಏನೇನು ಸಿಗುತ್ತೋ ಅದು ಮಾಡ್ಕೊಳ್ತೀನಿ ಸರ್. ಈಗ ಇನ್ನೊಂದು ಮನೆಯ ಬಳಿ ಇದ್ದೀವಿ. ಇಲ್ಲೂ ಸಹ ಮನೆಯನ್ನು ಇವರು ಕಳೆದುಕೊಂಡಿದ್ದಾರೆ. ಇವರು ಈ ರೀತಿಯಾಗಿ ಟಾರ್ಪಲನ್ನು ಹಾಕ್ಕೊಂಡು ಇಲ್ಲಿ ಮಗಳು ಮತ್ತು ಗಂಡ ಹೆಂಡತಿ ಇಬ್ಬರು ಕೂಡ ಇಲ್ಲೇ ಇದ್ದಾರೆ. ಅಧಿಕಾರಿಗಳು ಯಾರು ಬರ್ತಾರೆ ಅವರಿಗೆ ತಮ್ಮ ಡಾಕ್ಯುಮೆಂಟ್ಗಳನ್ನು ತೋರಿಸುವಂಥದ್ದು, ಒರಿಜಿನಲ್ ಆಗಿರ್ಬೋದು, ಹಾಗೆ ಜೆರಾಕ್ಸ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ನನ್ನ ಜೊತೆಗೆ ಇಲ್ಲಿ ವಾಸವಾಗಿದ್ದವರು, ಮನೆಯನ್ನು ಕಳೆದುಕೊಂಡವರು ಅವರು ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ನಿಮ್ಮ ಹೆಸರೇನು? ಹಸೀನಾ. ಎಷ್ಟು ವರ್ಷಗಳಿಂದ ಇದ್ದೀರಿ ಇಲ್ಲಿ 9 ವರ್ಷದಿಂದ 9 ವರ್ಷದಿಂದ ಇದ್ದೀರಿ. ಡಾಕ್ಯುಮೆಂಟ್ ಏನೇನಿದೆ ನಿಮ್ಮ ಹತ್ರ ತೋರಿಸ್ತೀರಾ? ಹ್ಞೂ ಸರಿ ಸರ್. ಈಗ ಆಫೀಸರ್ಸ್ ಬಂದಿದ್ರಲ್ಲ, ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟರು? ಇಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು, ID ಕಾರ್ಡು. ಹಾಂ ಸರ್. ಯಾವುದಾದ್ರೂ ಮಿಸ್ ಆಗಿದೆ ಅಂತ ಕೇಳಿದ್ರೆ ಯಾರಾದರೂ? ಇಲ್ಲ ಸರ್, ಏನು ಮಿಸ್ ಆಗಿಲ್ಲ. ಓಕೆ ಸರ್, ನಿಮ್ಮ ಹೆಸರೇನು? ಜಬೀವುಲ್ಲಾ. ಜಬೀವುಲ್ಲಾ ಅವರು ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟರು ನೀವು? ಸರ್, ಆಧಾರ್ ಕಾರ್ಡು, ಪಾನ್ ಕಾರ್ಡು, ID ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಬುಕ್ ಜೆರಾಕ್ಸ್. ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ ಬೇಕು ಅಂತ ಕೇಳಿದ್ರ? ಇಲ್ಲ ಸರ್, ಏನೂ ಹೇಳಿಲ್ಲ. ಈಗ ಡಾಕ್ಯುಮೆಂಟ್ಗಳು ಏನೆಲ್ಲ ಇದ್ದಾವೆ ಅನ್ನುವಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಮಕ್ಕಳ ಬರ್ತ್ ಸರ್ಟಿಫಿಕೇಟನ್ನು ಇವರು ಕೊಟ್ಟಿದ್ದಾರೆ. ಅಂದರೆ ಡಾಕ್ಯುಮೆಂಟ್ ರೀತಿಯಲ್ಲಿ ಇವರು ಬರ್ತ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಗ್ಯಾಸ್, ಅಂದರೆ ಇವರು ಬಳಸ್ತಾ ಇದ್ದಂಥ ಗ್ಯಾಸ್ನ ಬಿಲ್ಲನ್ನು ಕೊಟ್ಟಿದ್ದಾರೆ. ಇವರು 2011ರಿಂದ, ಅಂದರೆ ಇವರ ಕೊಟ್ಟಿರುವಂಥ ದಾಖಲೆಗಳ ಪ್ರಕಾರ 2011ರಿಂದ ಇವರು ಇಲ್ಲಿ ವಾಸ ಆಗಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಅವರ ಮಗನ ಆಧಾರ್ ಕಾರ್ಡ್ ಏನಿದೆ ಅದು 2011ರಲ್ಲಿ ಇಶ್ಯೂ ಮಾಡಿರುವಂಥದ್ದು. ಹಲವು ವರ್ಷಗಳಿಂದ ಇದ್ದಾರೆ ಅನ್ನುವಂಥದ್ದು. ಇದು ಬ್ಯಾಂಕ್ನ ಪಾಸ್ಬುಕ್ನ ಜೆರಾಕ್ಸನ್ನು ಕೂಡ ಇವರು ಕೊಟ್ಟಿದ್ದಾರೆ. ಅಡ್ರೆಸ್ ಗಮನಿಸ್ಬೋದು. ಅಡ್ರೆಸ್ ಇಲ್ಲಿ ಅಂದರೆ ಕೋಗಿಲು ಲೇಔಟ್ ಯಲಹಂಕ ಅಂತ ಇದೆ. ಅಂದರೆ ಇದನ್ನು ಕೋಗಿಲು ಲೇಔಟ್ ಅಂತಾರೆ, ಮತ್ತು ಟಿಪ್ಪು ನಗರ ಅಂತ ಕರೀತಾರೆ. ಜೊತೆಗೆ ಇದನ್ನು ಫಕೀರ ಬಡಾವಣೆ ಅಂತಲೂ ಕೂಡ ಕರೀತಾರೆ. ಮನೆಗಳನ್ನು ಕಳೆದುಕೊಂಡಂಥ ನಿರಾಶ್ರಿತರು ಈಗ ಈ ರೀತಿಯಾಗಿ ಟಾರ್ಪಲ್ಗಳನ್ನು ಹಾಕ್ಕೊಂಡು ಕೂತಿರುವಂಥದ್ದು. ಈ ಮನೆಗಳೇನು ಕಾಣ್ತಿದ್ದಾವೆ, ಈ ಮನೆಗಳಲ್ಲಿ ವಾಸ ಮಾಡ್ತಿದ್ದಂಥ ಮಹಿಳೆಯರು ಈಗ ಒಂದು ಕಡೆ ಸೇರಿಕೊಂಡಿದ್ದಾರೆ. ಮನೆ ಅಂದರೆ ನಾವು ವಾಸ ಮಾಡ್ತಾ ಇದ್ದಂಥ ಮನೆ, ನಮಗೆ ಸೂರಾಗಿದ್ದಂಥ ಮನೆ ಹೋಗಿದೆ. ಈಗ ನಾವು ನಮ್ಮ ಹತ್ರ ಇದ್ದಂಥ ದಾಖಲೆಗಳೇನಿದ್ದಾವೆ, ಹಲವು ವರ್ಷಗಳಿಂದ ನಾವು ವಾಸ ಮಾಡ್ತಿದ್ವಿ, ಆ ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ ಅನ್ನುವಂಥದ್ದು. ಇಲ್ಲಿ ಹಲವು ಮಹಿಳೆಯರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಡಾಕ್ಯುಮೆಂಟ್ ಏನೇನು ಸಬ್ಮಿಟ್ ಮಾಡಿದ್ರಿ ತೋರಿಸ್ತೀರಾ? ನಿಮ್ಮ ಹೆಸರೇನು? ತಾಜುನ್ನಿಸಾ. ಎಷ್ಟು ವರ್ಷಗಳಿಂದ ಇದ್ದೀರಿ ಮೇಡಮ್? ನಾವು 10 ವರ್ಷದಿಂದ ಇದ್ದೀವಿ. 10 ವರ್ಷದಿಂದ ಇಲ್ಲೇ ಇದ್ದೀರಿ? ಇಲ್ಲಿ ಇದ್ದೀವಿ. ಡಾಕ್ಯುಮೆಂಟಲ್ಲೆಲ್ಲ ಇಲ್ಲಿಂದ ಅಡ್ರೆಸ್ ಇದೆಯಾ? ಇದೆ. ಇದು ನಿಮ್ಮ ಇನ್ಕಮ್ ಇದ್ರದ್ದು ಏನೋ ಪ್ಯಾನ್ ಕಾರ್ಡ್. ಇದು ವೋಟರ್ ID. ಇದು ವೋಟರ್ ID. ಇದು ನಮ್ಮ ಹಸ್ಬೆಂಡ್ ಅವ್ರದ್ದು. ತೋರಿಸಿ ಮೇಡಮ್, ಕ್ಯಾಮ್ರಾಗೆ ತೋರಿಸಿ. ಇದು ಇವರ ಹಸ್ಬೆಂಡ್ ವೋಟರ್ ID ಕಾರ್ಡು. ಗಮನಿಸ್ಬೋದು, ಹೆಣ್ಣೂರು ಗುಂಡುತೋಪು HBR ಲೇಔಟ್ ಅಂತ ಇರುವಂಥ. ಇದು ಚೇಂಜ್ ಮಾಡಿಸಿಲ್ವಾ? ಎಲ್ಲಿದು? ಇದು ಎನ್ನೂರು ಕ್ರಾಸ್ನಲ್ಲಿ. ಎನ್ನೂರು ಕ್ರಾಸ್. ಎಲ್ಲ ಕರ್ನಾಟಕ ಒಂದೇ ತಾನೇ ಮಾಡಿಸ್ಕೊಂಡಿದ್ದು ಇರೋದು. ಇದು ಬೇಕು ಅಂತ ಹೇಳಿದ್ರು. ಅಗ್ರಿಮೆಂಟ್